ಹಾಯ್ ನಮಸ್ತೆ ಎಲ್ಲರಿಗೂ. ನೋಡ್ರಿ, ಹುಬ್ಳಿಯಿಂದ ದೊಡ್ಡ ಮಗಳು ಅಳಿಯ ಮೊಮ್ಮಕ್ಕಳು ಬಂದಾರ. ಇವತ್ತಿನ ದಿವಸ ನಾವು ಹೊರಗಡೆ ಹೊಂಟೇವಿ. ಅಂದ್ರೆ 3 ದಿನ ಟ್ರಿಪ್ಪಿಗೆ ಹೋಗ್ಬೇಕಾಗೈತಿ. ಮೊಮ್ಮಗ ನೋಡ್ರಿ 3 ದಿನ ಟ್ರಿಪ್ಪಿಗೆ ಹೋಗ್ಬೇಕಾಗೈತಿ. ಅದಕ್ಕೋಸ್ಕರ ಸ್ವಲ್ಪ ಮ್ಯಾಕ್ಸು ಜುಡಿಯೋಕ್ಕೆ ಹೋಗಿ ಬಟ್ಟೆ ಖರೀದಿ ಮಾಡಬೇಕು. ಒಂದು ಟ್ರಾಲಿ ಬ್ಯಾಗ್ ತೊಗೋಬೇಕಾಗೈತಿ. ಅದಕ್ಕೋಸ್ಕರ ಹೊಂಟೇವಿ ಎಲ್ಲರೂ. ನಮ್ಮ ಕಾರಲ್ಲಿ ನಿಂತೈತೆ ನೋಡ್ರಿ ಕೆಳಗೆ, ಬ್ಲೂ ಕಲರ್ ಕಾರು. ಈಗ ಹೋಗ್ತೀವಿ ಎಲ್ಲರೂ. ಸ್ವಲ್ಪ ಬಟ್ಟೆ ತೊಗೊಂಡು ಟ್ರಿಪ್ಪಿಗೋಸ್ಕರ ಬಟ್ಟೆ ಖರೀದಿ ಮಾಡಕತ್ತಾರ. ಒಂದು ಟ್ರಾಲಿ ಬ್ಯಾಗ್ ಬೇಕಾಗಿತ್ತು. ಮನೆಯೊಳಗೆ ದೊಡ್ಡ ದೊಡ್ಡವು ಅದಾವು, ಚಿಕ್ಕದು ಬೇಕಾಗಿತ್ತು. ಹೀಗಾಗಿ ಹೊಂಟೇವಿ ಎಲ್ಲರೂ. ನೋಡ್ರಿ, ರೆಡಿಯಾಗಿ ಬೆಳಿಗ್ಗೆ ಟಿಫನ್ ಮಾಡಿಲ್ಲ ನಾವು, ಬರೀ ಕಾಫಿ ಕುಡಿದು ಹೊಂಟೇವಿ. ಹೊರಗಡೆ ಹೋಗೋದಿದ್ರೆ ಹೊರಗಡೆನ ಟಿಫನ್ ಮಾಡ್ತೀವಿ. ಎಲ್ಲರೂ ಸ್ನಾನ ಮಾಡಿ ಕಾಫಿ ಕುಡಿದು ಹೊಂಟೀವಿ. ಇವನು ಮಗ, ಮಗಳು, ಮೊಮ್ಮಗ, ಅಳಿಯಂದರು, ಇಬ್ಬರು ಗಂಡು ಮಕ್ಕಳು. ದೊಡ್ಡ ಮಗಳಿಗೆ ಹುಬ್ಳಿಯೊಳಗೆ ಇರ್ತಾರೆ. ಹೊಂಟೀವಿ ನೋಡ್ರಿ. ಇವತ್ತು ಬರೀ ಶಾಪಿಂಗು. ಇವತ್ತು ಶಾಪಿಂಗ್ ಮಾಡಿ ನಾಳೆ ಬೆಳಗ್ಗೆನ ಎದ್ದ ತಕ್ಷಣ 6 ಗಂಟೆಗೆ ನಾವು ಸ್ನಾನ ಮುಗಿಸಿ ಕಾಫಿ ಕುಡಿದು ಮನೆ ಬಿಡಬೇಕು ಟ್ರಿಪ್ಪಿಗೋಸ್ಕರ. 2 ದಿನ 3 ದಿನ ಮಾಡೋಣ ಅಂತ ಅಂದ್ಕೊಂಡೇವಿ. ನೋಡೋಣ, ಮಳೆ ಕೈ ಕೊಡ್ತು ಅಂದ್ರೆ, ಮಳೆ ಇಲ್ಲ ಅಂದ್ರೆ ಚೆನ್ನಾಗಿ ಆಕತಿ. ಮಳೆ ಬಂತು ಅಂದ್ರೆ ನೋಡಬೇಕು, ಬೀಚ್ ಗೀಚ್ ಹೋಗೋಣ ಅಂತಾರ ಮಕ್ಕಳು. ಏನಾಗ್ತದೆ ನೋಡೋಣ. ಇವತ್ತು ನೋಡ್ರಿ, ಇಲ್ಲಿ ರಿಲಯನ್ಸಿಗೆ ಬಂದೇವಿ, ಸ್ಮಾರ್ಟ್ ಮಾರ್ಕೆಟ್ಗೆ. ಇಲ್ಲಿ ಟ್ರಾಲಿ ಬ್ಯಾಗ್ ತೊಗೋಬೇಕಾಗಿತ್ತು, ಬಂದೇವಿ. ಚಿಕ್ಕದು ಬೇಕಾಗಿತ್ತು, ಒಂದು ಮಗಗ ಒಂದು ಮೊಮ್ಮಗಗ, ಇಬ್ಬರಿಗೋಸ್ಕರ 2 ಕಾಂಬೋ ತೊಗೋಬೇಕಾಗಿತ್ತು. ಬಂದ್ವಿ ರಿಲಯನ್ಸಿಗೆ. ಇಲ್ಲಿ ಬ್ಯಾಗ್ ನೋಡ್ತಾ ಇದ್ದೀವಿ. ಇಲ್ಲದಾವು ನೋಡ್ರಿ ಬ್ಯಾಗು, ಟ್ರಾಲಿ ಬ್ಯಾಗು ತುಂಬ ಚೆನ್ನಾಗಿದಾವು. VIP ಅದಾವು, ಒಳ್ಳೆ ಕಂಪ್ನಿ ಅದಾವು. ಅವನಿಗೆ ಕಲರು ಸೈಜು ಯಾವ್ದು ಇಷ್ಟ ಕೇಳ್ಕೊಂಡು ಮೋನೀಶಗೆ 6th ಸ್ಟ್ಯಾಂಡರ್ಡ್ ಅವನು ಇಷ್ಟಪಟ್ಟಿದ್ದ ಅವನಿಗೆ ಕೊಡ್ಸೋದು. ಈಗ ಡ್ರೆಸ್ ಆಯ್ತು, ಬ್ಯಾಗ್ ಆಯ್ತು ನೋಡಕತ್ತಾರು. ಶೂ ತೊಗೊಂಡ, ಸ್ಲಿಪ್ಪರ್ ತೊಗೊಂಡ, ಬ್ಯಾಗ್ ತೊಗೊಂಡ. ಆನಂತರ ಬಟ್ಟೆಗಳ ಖರೀದಿ ಆಯಿತು. ಬಟ್ಟೆಗಳ ಮಾತ್ರ ಟ್ರಿಪ್ನಾಗ ಹಾಕ್ಕೊಂಡಿರ್ತಾರೆ. ನಾಳಿನಿಂದ ಹಾಕ್ಕೊಳೋಂಥ ಬಟ್ಟೆಗಳೆಲ್ಲ ಜುಡಿಯೋದಾಗ ತೊಗೊಂಡ್ರು. ನೋಡ್ರಿ, ಜುಡಿಯೋಕ್ಕೆ ಬಂದೇವಿ ಈಗ. ಅಲ್ಲಿ ಟ್ರಾಲಿ ಬ್ಯಾಗ್ ತೊಗೊಂಡು ಎಲ್ಲ ಖರೀದಿ ಮುಗಿಸಿ ಆನಂತರ ಹೋಟೆಲಿಗೆ ಬಂದೇವು ಊಟಕ್ಕೆ. ಅವತ್ತಿನ ದಿವಸ ಹೊರಗಡೆನ ಊಟ ಮಾಡೀವಿ. ಇವೇ ಬ್ಯಾಗ್ ನೋಡ್ರಿ, ಕಾಂಬೋ ಬ್ಯಾಗ್ 2 ತೊಗೊಂಡಿದ್ದು. ಒಂದು ಚಿಕ್ಕದು, ಒಂದು ಮೀಡಿಯಮ್, 2 ತೊಗೊಂಡಿವಿ. ಅವನೇ ಕಲರ್ ಚಾಯ್ಸ್ ಮಾಡ್ದ, ಇಷ್ಟಪಟ್ಟು ತೊಗೊಂಡು ನಾನು. ಇದು ವಾಚ್ ನಂದು ನೋಡಕತ್ತಿದ್ರು. ಮಗಳು ಒಂದು ವಾಚ್ ತೊಗೊಂಡ್ಲು. ಸ್ಲಿಪ್ಪರ್ ತೊಗೊಂಡು ನೋಡ್ರಿ, ಶೂ ತೊಗೊಂಡಾನ. ಮಗಳಿಗೆ ಒಂದು ವಾಚ್ ತೊಗೊಂಡ್ವಿ, ಸೋನಾಟ ವಾಚ್ ತೊಗೊಂಡ್ಲಕ್ಕಿ. ಇದು ಮಗಳು ತೊಗೊಂಡು ನೋಡ್ರಿ ವಾಚು, ಚೆನ್ನಾಗೈತಿ, ಸೋನಾಟ ಕಂಪ್ನಿದು.
ಇವತ್ತು ಹಿಂದಿನ ದಿವಸ ಎಲ್ಲ ಬರೀ ಖರೀದಿ ಮಾಡೋದು, ತಯಾರಿ ಮಾಡ್ಕೊಳೋದು ಇದೇ ಆಯಿತು. ನೋಡ್ರಿ ವಾಚ್ ಎಷ್ಟು ಚೆನ್ನಾಗೈತಿ. ಬೆಲ್ಟ್ ಕಲರು ಚೆನ್ನಾಗೈತಿ, ವಾಚು ಚೆನ್ನಾಗೈತಿ. ಇವತ್ತಿನ ದಿವಸ ಇಡೀ ದಿನ ಬರೀ ಶಾಪಿಂಗ್ನಾಗ ಆಯಿತು. ಹೆಂಗೆ ಹೋಯಿತು ಅನ್ನೋದು ಗೊತ್ತಾಗಲಿಲ್ಲ. ಬ್ಯಾಗ್ ಎಲ್ಲ ರೆಡಿ ಐತೆ ನೋಡ್ರಿ. ಮಾರನೇ ದಿವಸ ಬೆಳಗ್ಗೆ ಇದು ಮಾರ್ನಿಂಗು ಪೂಜಾ ಆಯಿತು, ಎಲ್ಲರೂ ಸ್ನಾನ ಆಗೈತಿ, ಪೂಜಾ ಆಯಿತು. ಮಗಳು ಕಾಫಿ ಮಾಡತ್ತಾಳ, ಕಾಫಿ ಕುಡಿದು ಹೊರಗೆ ಹೋಗ್ತೇವೆ. ಬೆಳಗ್ಗೆ ಟಿಫನ್ ಮಾಡ್ರಿ, ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡೋದು, ಅಡುಗೆ ಮನೆ ಕೆಲಸ ಭಾಳ ಕೈ ಹಿಡಿತೈತಿ. ಅದಕ್ಕೋಸ್ಕರ ಬರೀ ಕಾಫಿ ಕುಡಿದು ಹೊರಗಡೆ ಹೊಂಟ್ವಿ. ಎಲ್ಲರೂ ರೆಡಿಯಾಗಿದ್ವಿ. ನನ್ನ ಮೊಮ್ಮಗ ನೋಡ್ರಿ 6th ಮೋನೀಶ್, ಇವ ಹುಬ್ಬಳ್ಳಿ ಹುಡುಗ. ಇವನ ಜೊತೆಗೆ ಒಂದೆರಡು ಕ್ಲಿಪ್ಪಿಂಗ್ ತಕ್ಕೊಳ್ಳೋಣ ಫೋಟೋ ಅಂತ ತಗೊಂಡೆ. ಬಾಗಿಲ್ದಾಗ ರೆಡಿಯಾಗಿದ್ವಲ್ಲ ಹೆಂಗಿದ್ರು ಅಂತ ನೆನಪಿಗೋಸ್ಕರ. ನಿಮಗೆ ಫೋಟೋಗಳು ನೋಡಿ ಬೇಜಾರಾಗೋದು ಬೇಡ, ಯಾಕಂದ್ರೆ ಮೆಮೊರಿಗೋಸ್ಕರ ನಾನು ಈ ಚಾನಲ್ನಾಗ ವ್ಲಾಗ್ನಾಗ ಫೋಟೋಗಳನ್ನು ಹಾಕ್ತೀನಿ. ಇಲ್ಲಾಂದರೆ ಎಲ್ಲ ಡಿಲೀಟ್ ಮಾಡಿಬಿಡ್ತೀವಲ್ಲ, ನೋಡ್ಬೇಕಂದ್ರೆ ಸಿಗೋಂಗಿಲ್ಲ. ಅದಕ್ಕೆ ನೆನಪಿಗೋಸ್ಕರ ನಾನು ಕೆಲವೊಂದು ಫೋಟೋಗಳನ್ನು ಇಲ್ಲಿ ಹಾಕ್ತೀನಿ, ಬೇಜಾರಾಗಬೇಡ್ರಿ. ನಾನು ನನ್ನ ಮಗಳು ಸ್ಟೇರ್ಕೇಸ್ ಮೇಲೆ ಕೂತ್ಕೊಂಡೀವಿ. ಹಾಗೆ ಬಾಗಿಲ್ದಾಗ ಒಂದು ಸ್ವಲ್ಪ ಮೇಲೆ ಟೆರೆಸ್ ಮ್ಯಾಗ ಒಂದು ಸ್ವಲ್ಪ ಫೋಟೋಗಳನ್ನು ತಗೊಂಡೇವಿ, ನೆನಪಿಗೋಸ್ಕರ ಅಂತ ಹೇಳ್ತೇನೆ ಪದೇ. ಬೇಜಾರಾಗಬೇಡ್ರಿ ನೋಡೋರು. ಮೇಲೆ ಟೆರೆಸ್ ಮ್ಯಾಗ ನೋಡ್ರಿ, ಇದು ಜೋಕಾಲಿ ಕೂತ್ಕೊಂಡಾರು. ಮೇಲೆ ನಿಂತ್ರ ಇಡೀ ಊರೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತತಿ. ಮೊಮ್ಮಗ ನೋಡ್ರಿ, ಇವನು ಮೆಡಿಕಲ್ ಸೀಟಿಗೆ ನೀಟ್ ಎಕ್ಸಾಮ್ ಬರ್ದಾನ, ರಿಸಲ್ಟ್ ಬರಬೇಕು. ಧಾರವಾಡ ಡಿಸ್ಟಿಕ್ಕಿಗೆ 2nd ಇಯರ್ ಫಸ್ಟ್ ಬಂದಾನ್ರಿ, ಹುಬ್ಬಳ್ಳಿ ಫಾತಿಮಾ ಕಾಲೇಜ್ನಿಂದ. ಎಲ್ಲ ರೆಡಿ ಆದ್ವಿ ನೋಡ್ರಿ, ಹೊಂಟೀವಿ. ಮೋನೀಶ್ ಹಾಕ್ಕೊಂಡ ನೋಡ್ರಿ. ಎಲ್ಲರೂ ಹಾಕ್ಕೊಂಡೆ ಡ್ರೆಸ್ ಖರೀದಿ ಮಾಡಿದ್ದು ನಿನ್ನೆ. ಮಗ ಬಂದ. ನಮ್ಮ ಪ್ರಯಾಣ ಇನ್ನು ಸ್ಟಾರ್ಟ್ ಆಗ್ತತಿ. ಫಸ್ಟ್ ಸಿಗಂದೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅದಕ್ಕೂ ಮುಂಚೆ ನಾವು ಮಲೇಬೆನ್ನೂರು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ದರ್ಶನ ತೊಗೊಂಡು ಮುಂದೆ ಹೋಗೋಣ ಅಂತಂದು ಹೊಂಟ್ವಿ. ಕಾರ್ ಹತ್ರ ಒಂದು ಸ್ವಲ್ಪ ಫೋಟೋ ತಗೊಳತ್ತಾರು. ಕರೀತಾಳ ಮಗಳನ್ನ, ನಾ ವಿಡಿಯೋ ಮಾಡ್ಕೊಳತ್ತಿದ್ದೆ. ಅಳಿಯ ಮಗಳು 2 ಮಕ್ಕಳು ನೋಡ್ರಿ, ಅವ್ರಿಗೆ ಗಂಡು ಮಕ್ಕಳು, ಹುಬ್ಬಳ್ಳಿ ಒಳಗಿರೋದು. ದೊಡ್ಡ ಮಗಳು, ಚಿಕ್ಕ ಮಗಳು ಮೈಸೂರಾಗಿರ್ತಾಳೆ. ಅವ್ರದ್ದು ವಿಡಿಯೋ ಹಾಕೇನಿ ನಾನು ನೋಡ್ರಿ ನೀವು. ಸ್ಟಾರ್ಟ್ ಆಯ್ತು ನಮ್ಮ ಟ್ರಿಪ್ಪು. ಇಲ್ಲಿಂದ ಮಲೇಬೆನ್ನೂರಿಗೆ ಹೋದ್ವಿ ನೋಡ್ರಿ. ಫಸ್ಟ್ ಪೂಜೆನ ನಮಗೆ ಸಿಕ್ತಲ್ಲೇ. ಭಾಳ ಅಂದ್ರೆ ಭಾಳ ಸಂತೋಷ ಆಯಿತು. ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ತೊಗೊಂಡು ನಾವು ಮುಂದೆ ನಮ್ಮ ಪ್ರಯಾಣವನ್ನು ಸ್ಟಾರ್ಟ್ ಮಾಡ್ತೀವಿ. ನಿಮ್ಗೆ ದೇವಸ್ಥಾನ ತೋರಿಸ್ತೀನಿ. ಬರೀ ಕಲ್ಲಿನಿಂದ ಕಟ್ಟ್ಯಾರ್ರಿ ದೇವಸ್ಥಾನ. ಏನು ಸೂಪರ್ ಆಗೈತಿ. ಭಾಳ ಅಂದ್ರೆ ಭಾಳ ಫೇಮಸ್ ದೇವಸ್ಥಾನ ಮಲೇಬೆನ್ನೂರು ವೀರಭದ್ರೇಶ್ವರ ದೇವಸ್ಥಾನ. ಭಾಳ ಚೆನ್ನಾಗೈತಿ, ದೊಡ್ಡದೈತಿ. ನಮ್ಮ ಮೋನೀಶಿಗೆ ಜಗನ ಇಲ್ಲ. ಅವ್ರ ಪಪ್ಪನ ತೊಡಿ ಮ್ಯಾಗ ಕುಂದಿರ್ತಾನೆ, ಹಿಂದೆ ಮಮ್ಮಿ ತೊಡಿ ಮ್ಯಾಗ ಕುಂದಿರ್ತಾನೆ. ಪಾಪ ಅವನಿಗೆ ಜಗದ ಪ್ರಾಬ್ಲಮ್ ಆಯಿತು. ಅದ್ರಾಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋದ್ವಿ. ಬೇರೆ ಗಾಡಿ ಮಾಡಿದ್ವಿ ದೊಡ್ಡದಂದ್ರೆ. ಸುಮ್ಮನೆ ನಾವು 6 ಜನ ಇದ್ದೇವೆ. ಸಿಕ್ಕಾಪಟ್ಟಿ ದುಡ್ಡು ಕೇಳ್ತಾರೋ. ಅದಕ್ಕೆ ನಮ್ಮ ಕಾರ್ನಾಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋಣ ಅಂತ ಹೊಂಟೀವಿ ನೋಡ್ರಿ. ಎಲ್ಲಿ ನೋಡಿದ್ರು ಹಸಿರು ಕಣ್ಣಿಗೆ ಹಬ್ಬ ನೋಡ್ರಿ.
ನೋಡಾಕ ಮಲೆನಾಡ ಸಿರಿ ಅನ್ಬೋದು. ಏನು ಚಂದ ರೀ, ಅಡಿಕೆ ಗಿಡ, ತೆಂಗಿನ ತೋಟ ನೋಡಾಕ ಕಣ್ಣು ಸಾಲದು. ಅಷ್ಟೊಂದು ಖುಷಿ ಆಗ್ತತಿ ಹಸಿರು ನೋಡಿ. ಬಂತು ನೋಡ್ರಿ ದೇವಸ್ಥಾನ ಮಲೆಬೆನ್ನೂರು ವೀರಭದ್ರೇಶ್ವರ ದೇವಸ್ಥಾನ. ಎಷ್ಟು ದೊಡ್ಡ ಪ್ರಮಾಣದಾಗ ಐತಿ ನೋಡ್ರಿ, ಭಾಳ ಚೆನ್ನಾಗೈತಿ. ಕಲ್ಲಿನಿಂದನೇ ನಿರ್ಮಾಣ ಮಾಡ್ಯಾರ. ಇಲ್ಲಿ ಬೆಳಿಗ್ಗೆ ಟಿಫನು, ಮಧ್ಯಾಹ್ನ ಊಟ, ಸಾಯಂಕಾಲ ಟಿಫನು, ರಾತ್ರಿ ಊಟ ಫ್ರೀ ಆಗಿರ್ತೈತೆ ನೋಡ್ರಿ ಈ ದೇವಸ್ಥಾನದಾಗ. ಆದ್ರೆ ನಾವು ಭಾಳ ಬೇಗ ಹೋಗಿದ್ವಲ್ಲ, ಟಿಫನ್ ಆಗೋವರೆಗೆ ನಾವು ನಿಲ್ಲಿಲ್ಲ. ಲೇಟ್ ಆಕೈತಿ ಮುಂದೆ ಹೋಗಕ್ಕಂಥೇಳಿ ನಾವು ದೇವ್ರ ದರ್ಶನ ತೊಗೊಂಡು ಅಲ್ಲಿಂದ ಒಂದೆರಡು ಫೋಟೋ ತಗೊಂಡು ಮುಂದೆ ಪ್ರಯಾಣ ಬೆಳೆಸಿದ್ವಿ. ಈಗ ನೋಡ್ರಿ ಇಲ್ಲಿ ಹೊರಗಡೆ ನೋಡ್ರಿ ಗಾರ್ಡನ್ ಎಷ್ಟು ಚೆನ್ನಾಗೈತೆ ನೋಡ್ರಿ. ಹಸಿರು ಹಸಿರು ಹಸಿರು, ಎಲ್ಲಿ ನೋಡಿರು ಅಷ್ಟು ಕ್ಲೀನ್ ಇಟ್ಟಾರ, ಅಷ್ಟು ಚಂದ ಇಟ್ಟಾರ. ಎಲ್ಲಿ ನೋಡಿದ್ರು ಅಲ್ಲಿ ಹಸಿರು, ಏನು ಚಂದ ಇಟ್ಟಾರ ನೋಡ್ರಿ ಗಾರ್ಡನ್ನು. ದೊಡ್ಡ ಕಲ್ಲಿನ ಕಂಪೌಂಡು, ದೊಡ್ಡ ಪ್ರಮಾಣದಾಗ ದೇವಸ್ಥಾನ, ಸೂಪರಾಗೈತಿ. ಇಲ್ಲಿ ಒಳಗೆ ಗರ್ಭಗುಡಿ ಇದು. ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕೆ ಪರ್ಮಿಷನ್ ಕೊಡಲಿಲ್ಲ. ಎಷ್ಟು ಸಾಧ್ಯ ಅಷ್ಟು ದೇವಸ್ಥಾನ ತೋರ್ಸೇನೆ ನಿಮಗೆ. ಇಲ್ಲಿಂದ ನೋಡ್ರಿ ಕಮಾನ್ನಾಗ ಬೇರೆ ಬೇರೆ ದೇವರುಗಳ ಒಂದೊಂದು ಸಣ್ಣ ಸಣ್ಣ ಗರ್ಭಗುಡಿಗಳದಾವು. ಇದನ್ನೆಲ್ಲ ನೋಡಿಕೊಂಡು ಒಳ್ಳೆ ಪೂಜಾ ಟೈಮಿಗೆ ಬಂದಿದ್ವಿ. ದರ್ಶನ ತೊಗೊಂಡು ಇಲ್ಲಿ ನಾವು ಒಂದೆರಡು ಫೋಟೋ ತಕ್ಕೊಂಡ್ವಿ. ಕಂಬ ಕಲ್ಲಿಂದು, ಗೋಡೆ ಕಲ್ಲಿಂದು, ದೇವಸ್ಥಾನ ಕಲ್ಲಿಂದು ಏನು ಸೂಪರ್ ಐತ್ರಿ, ಭಾಳ ಚಂದ ಐತಿ. ನೀವು ಅಲ್ಲಿ ಸುತ್ತಮುತ್ತಲಿನವರಾದ್ರೆ ಹರಿಹರ, ದಾವಣಗೆರೆ, ರಾಣೆಬೆನ್ನೂರು ಈ ಥರ ಆದ್ರೆ ಭೇಟಿ ಕೊಡ್ರಿ. ಭಾಳ ಚಂದ ಐತಿ ದೇವಸ್ಥಾನ ನೋಡ್ರಿ. ಒಂದಿಷ್ಟು ಫೋಟೋಗಳನ್ನು ನೆನಪಿಗೋಸ್ಕರ ಫೋಟೋಗಳನ್ನು ತಗೊಳಕತ್ತೀವಿ. ಏನು ಕ್ಲೀನ್ ಐತ್ರಿ ಹೊರಗೆ ಗಾರ್ಡನ್ನು, ಎಷ್ಟು ಚಂದ ಐತಿ. ಹಸಿರು ಹಸಿರು ಹಸಿರು, ಎಲ್ಲಿ ನೋಡಿರು ಅಷ್ಟೇ ಚೆಂದಾಗಿ ಮೇಂಟೈನ್ ಮಾಡ್ಯಾರ ಅದನ್ನ. ಇಲ್ಲಿ ನೋಡ್ರಿ ಒಂದು ಪಿಕಾಕ್ ಡಿಸೈನ್ನಾಗ ಗಿಡ ಕಟ್ ಮಾಡಿದರು. ನಾನು ಮೋನಿಷಾ ನಿಂತು ಫೋಟೋ ತಗೊಂಡ್ವಿ. ಇಲ್ಲಿ ನೋಡ್ರಿ ಒಳಗೆ ಗಾರ್ಡನ್ದಾಗ ಬಿಡಂಗಿಲ್ಲ, ಆದರೂ ಒಂದೆರಡು ಫೋಟೋ ತಗೊಂಡ್ವಿ. ಓಂ ನಮಃ ಶಿವಾಯ ಅಂತೈತಿ ಮುಂದೆ ಎಂಟ್ರೆನ್ಸ್ಗೆ. ಭಾಳ ಖುಷಿ ಆಯ್ತು. ದೇವರ ಒಂದು ದರ್ಶನ ಸಿಕ್ಕಿದ್ದು, ನಾವು ಪ್ರಯಾಣಕ್ಕೆ ಹೊಂಟಿದ್ದಕ್ಕೂ ದೇವ್ರ ದರ್ಶನ ಸಿಕ್ಕಿದ್ದಕ್ಕೂ ಮನಸ್ಸಿಗೆ ನೆಮ್ಮದಿ ಆಯಿತು. ನೀನಪ್ಪ ದೇವರೇ ಸುರಕ್ಷಿತವಾಗಿ ಕರ್ಕೊಂಬ ಅಂತ ಬೇಡ್ಕೊಂಡು ಅಲ್ಲಿಂದ ನಾವು ನಮ್ಮ ಪಯಣ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗ್ತಾನೆ.